ಒಂದು ಧ್ವನಿ ಸುರುಳಿ ಬಿಡುಗಡೆ ಅಂತ ಹೇಳಿದ್ರೆ ಯಾವುದಾದ್ರೂ ಒಂದು ಪಂಚತಾರ ಉಪಹಾರ ಗೃಹದಲ್ಲೋ ಅಥವಾ ಎಲ್ಲೋ ಒಂದು ಕಡೆ ಮಾಡ್ತಾರೆ. ಆದರೆ ಯಾವುದೋ ಒಂದು ಸ್ಥಳವನ್ನು ನೀವು ತೆಗೆದುಕೊಂಡು ಅಲ್ಲಿ ಕೋಟೆ ನಿರ್ಮಾಣ ಮಾಡಿ ಸೈನಿಕರನ್ನ ಇಟ್ಟು ನಿಜವಾಗ್ಲೂ ಒಂದು ಅರಮನೆಗೆ ಬಂದಿರುವಂಥ ಅನುಭವ ಆಗಬೇಕು, ಅಲ್ಲಿ ಧ್ವನಿ ಸುರುಳಿ ಆಗಬೇಕು, ಅಲ್ಲಿ ರಾಯಣ್ಣನ ಕತೆ ಹೇಳಕೊಟ್ಟಿದ್ದೀರಾ. ಇದರ ಒಂದು ಪೂರ್ವ ನಿಯೋಜನೆ ಸಿದ್ಧತೆ ಹೇಗೆ ಮಾಡಿಕೊಂಡ್ರಿ? ನಾವು ನಿರ್ದೇಶಕರಾದ ನಾಗಣ್ಣವರು, ಸಿನಿಮಾ ಉಸ್ತುವಾರಿ ಕೇಶವಾದಿತ್ಯ ಅವರು, ಜೊತೆಗೆ ನಮ್ಮ ಈ ಸಿನಿಮಾದ ಆತ್ಮೀಯ ಹೀರೋ ಅನ್ನೋಕ್ಕಿಂತ ರಾಯಣ್ಣ ಅವ್ರ ಮೈಂಡಲ್ಲಿ ಏನು ಬಂತು ಗೊತ್ತಿಲ್ಲ, ಈ ಆಡಿಯೋ ರಿಲೀಸ್ ಮಾಡಬೇಕಂದ್ರೆ ಬ್ಯಾಕ್ಗ್ರೌಂಡ್ ಸ್ವಲ್ಪ ಏನಾದರೆ ಕೋಟೆ ಥರ ಇರಲಿ ಅಂತ ನನಗೆ ರೇನ್ಬೋ ಪ್ರೊಡ್ಯೂಸರ್ ಅಂತಾರೆ ಅವರು. ಯಾವತ್ತು ನಾನು ಕಲರ್ಫುಲ್ ಡ್ರೆಸ್ ಹಾಕ್ತಿರ್ತೀನಿ ಯಾವತ್ತು ಡೈಲಿ ಒಂದು ಆ ಥರ ರೇನ್ಬೋ ಪ್ರೊಡ್ಯೂಸರ್ ಅಂತಾರೆ ಅವರು. ಅವಾಗ ರೇನ್ಬೋ ಪ್ರೊಡ್ಯೂಸರ್ ಈ ಥರ ನನಗೆ ಒಂಥರ ಡಿಫ್ರೆಂಟಾಗಿ ಎಲ್ಲರೂ ಮಾಡ್ತಿರ್ತಾರೆ ಆಡಿಯೋ ರಿಲೀಸು, ಬಟ್ ಕೋಟೆ ಥರ ಬ್ಯಾಕ್ ಸೈಡ್ ಇರಲಿ ಅಂತಂದಾಗ ನಾನು ಡೈರೆಕ್ಟ್ರಿಗೆ ಹೇಳಿದೆ. ಆಮೇಲೆ ನಮ್ಮ ಅಶ್ವಿನಿ ಮೀಡಿಯಾದವರು, ಇವರು ಪಚ್ಚಿಯವರು, ಆಮೇಲೆ ಪ್ರಸಾದ್ ಅವರು ಕೂತ್ಕೊಂಡು ಚರ್ಚೆ ಮಾಡಿದಾಗ ಆಯ್ತು ತಾವು ಮಾಡೋಣ ಅಂತೇಳಿ ಆ ಥರ ಸೆಟ್ ಹಾಕಿ ಮಾಡ್ತೀವಿ. ವೀರಭೂಮಿ ದೇಶ ಮೆಟ್ಟಿ ಮೆರೆಯುವ ವೀರಮಾತೆ ಆವೇಶ ಛಲವ ತೋರುವ ವೀರಭೂಮಿ ದೇಶ ಮೆಟ್ಟಿ ಮೆರೆಯುವ ವೀರಮಾತೆ ಆವೇಶ ಛಲವ ತೋರುವ ಪುಣ್ಯ ಭೂಮಿ ಮಾನ ಪ್ರಾಣ ರಕ್ಷೆಗಾಗಿ ಶ್ರಮಿಸುವ ದೇಶಭಕ್ತಿ ಈಶ ಶಕ್ತಿ ಎಂದು ಸಾರಿ ಹೇಳುವ ಕೆಲವು ತುಣುಕುಗಳು ನೋಡಿದಾಗ ಬಹುಶಃ ಇವತ್ತು ಎಲ್ಲರೂ ಆಶ್ಚರ್ಯಪಟ್ಟಿರ್ತಾರೆ. ಯಾಕೆಂದರೆ ಸಿಂಹ ಬಂದು ಗರ್ಜನೆ ಮಾಡಿದಾಗ ಆ ಕಾಲುಗಳು ನೀವಾಗಿ, ಆ ತಲೆ ನೀವಾಗಿ, ಅದರ ಗಾಂಭೀರ್ಯ ನೀವಾಗಿ, ಅದರ ಗತ್ತು ಗಾಮತ್ತು ಪ್ರತಿಯೊಂದು ಪರಕಾಯ ಪ್ರವೇಶ ಮಾಡಿ ಕನ್ನಡದ ಸಿಂಹ ಅಂತ ಇವತ್ತು ನಿಮ್ಮನ್ನು ನೆನೆಸ್ಕೋತಾರೆ. ಒಂದು ಪಾತ್ರ ಅಂತ ಹೇಳಿದ್ರೆ ಪಾತ್ರಕ್ಕೆ ಪರಕಾಯ ಪ್ರವೇಶ ಮಾಡಬೇಕಾದ್ರೆ ಅಪ್ಪಾಜಿ ಎಷ್ಟನ್ನು ನೀವೇ ನೆನೆಸ್ಕೊಂಡ್ರು, ಈಗ ಅಪ್ಪಾಜಿ ಹೋದ್ಮೇಲೆ ಆ ಪಾತ್ರಕ್ಕೆ ನೀವಿದ್ದೀರ ಅನ್ನೋ ಧೈರ್ಯ ನಮಗೆ ಬಂದಿದೆ. ಆ ಪಾತ್ರ ಮಾಡಬೇಕಾದ್ರೆ ಪಾತ್ರ ಆದಮೇಲೆ ನೀವು ಸಾಮಾನ್ಯರಾಗಿ ನಮ್ಮ ಜೊತೆ ಕುಳಿತುಕೊಂಡು ನೋಡಿದಾಗ ಈ ತುಣುಕುಗಳು ನಿಮ್ಗೆ ಹೇಗೆ ಅನ್ಸುತ್ತೆ? ಒಂದೇನಾಗುತ್ತೆ, ನನಗೂ ಇನ್ಯಾವಾಗ ನೆಕ್ಸ್ಟ್ ಬರುತ್ತೆ, ಯಾಕಂದರೆ ಈಗ ತಾನೇ ನಾನು ಮ್ಯೂಸಿಕ್ ಆದಮೇಲೆ ಇವಾಗಲೇ ನೋಡ್ತಾ ಇರೋದು. ಸೊ ಡಬ್ಬಿಂಗ್ ಆದಮೇಲೆ ನಾನು ನೋಡೇ ಇರಲಿಲ್ಲ. ಬಟ್ ನಿಜವಾಗ್ಲೂ ಎಲ್ಲ ಥರದ ಅಂಶಗಳು ಎಲ್ಲ ಸಲ ಸೇರಿದಾಗ ಆ ಸಿನಿಮಾಗೆ ಒಂದು ಅರ್ಥ ಬರೋದಕ್ಕೆ ಸೊ ಇಟ್ಸ್ ಟೇಕ್ಸ್ ಲಾಟ್ ಆಫ್ ಟೈಮ್ ಅಂತ ಅನ್ಕೊಳ್ತೀನಿ. ಕಿತ್ತೂರ ಗೆದ್ದು ಉದ್ದ ಬೀಳುವೆ ತಾಯಿ, ಇಲ್ಲದಿದ್ದರೆ ರಣದಾಗ ಬಿದ್ದು ಹೋಗುವೆ, ಇದು ಕದ್ದ ಮಾತಲ್ಲ ಎಂದು ಶಪಥಗೈದ ಕ್ರಾಂತಿ ವೀರ ಸಂಗೊಳ್ಳಿ ರಾಯಣ್ಣ. ಸಿಪಾಯಿ ದಂಗೆಗೆ ಮೊದಲು ಬ್ರಿಟಿಷರ ವಿರುದ್ಧ ಸ್ವಾತಂತ್ರ್ಯ ಸಮರ ಸಾರಿದ ವೀರ ಯೋಧ ಕ್ರಾಂತಿವೀರ ಸಂಗೊಳ್ಳಿ ರಾಯಣ್ಣ. ಕರುನಾಡಿನ ಜನರ ಮನೆಗಳಲ್ಲಿ ಕ್ರಾಂತಿ ಜ್ಯೋತಿ ಹಚ್ಚಿದ ವೀರ ಸೇನಾನಿ ಕ್ರಾಂತಿವೀರ ಸಂಗೊಳ್ಳಿ ರಾಯಣ್ಣ. Now when I see the outcome of the movie, I think it's really nice and I'm very proud of it. And I think Hari Krishna is also re-recording Sakkat Gai. So I mean, oh God, hanga hai ni, I think it's superb. So khushi agidare, and yeah, I'm really excited. It is a dream project for an artist to be in such a in such a movie. Nijavaglu, it's a big dream because dialogues could are different, like Gotaitini, and if you're blushing you would be like how, but over here olden slang avi. So Sakkat tumba different, and I really enjoyed it because Nan Kannada Sulpa Bharta. No, I don't know Kannada so well. So for me it was easy to pick up, Gotaitini or anything. But all the other artists would sit every morning with the script in the morning and read and I would keep whistling and laughing. So I think we've had a lot of fun in Sanಗೊಳ್ಳಿ ರಾಯಣ್ಣ, ನಿಜವಾಗ್ಲೂ. Yeah. ಈ ಚಿತ್ರದಲ್ಲಿ ಸೇನೆಯ ದಂಡನಾಯಕನಾಗಿ ಕ್ರಾಂತಿವೀರ ಸಂಗೊಳ್ಳಿ ರಾಯಣ್ಣ ಚಿತ್ರ ಪರದೆ ಮೇಲೆ ಕಾಣಿಸ್ಕೊಂಡ್ರೆ, ಈ ಚಿತ್ರದ ತಂಡದ ಸೇನಾಧಿಕಾರಿಯಾಗಿ, ದಂಡನಾಯಕನಾಗಿ, ನೌಕೆಯ ನಾಯಕನಾಗಿ ನೀವಿದ್ದೀರಾ. ಚಿತ್ರ ಮಾಡಕ್ಕೆ ಮೊದಲು ಈಗ ನಮ್ಮ ಜೊತೆ ಕುಳಿತುಕೊಂಡು ಆ ತುಣುಕುಗಳು ನೋಡಿದಾಗ ನಿಮಗೆ ಕನ್ನಡದ ಒಬ್ಬ ನಿಸ್ವಾರ್ಥ ಪ್ರಾಮಾಣಿಕ ಅಭಿಮಾನಿಯಾಗಿ ಏನು ಅನಿಸುತ್ತೆ? ನಾನು ಹೇಳೋದಿಷ್ಟೇ, ಒಂದು ಒಳ್ಳೆ ಪ್ರಯತ್ನವನ್ನು ಮಾಡಿದ್ದೀವಿ. ನಿರ್ಮಾಪಕರು ಹಣವನ್ನು ಹಾಕಿದ್ದಾರೆ, ಒಂದು ಒಳ್ಳೆ ಪ್ರಯತ್ನ ಮಾಡಿದ್ದೀನಿ. ಇದು ನನ್ನ ಸಿನಿಮಾ ಅಲ್ಲ, ನಮ್ಮ ಸಿನಿಮಾ ಅಲ್ಲ, ಇದು ಕನ್ನಡ ಚಿತ್ರರಂಗದ ಸಿನಿಮಾ. ಇಡೀ ಭಾರತದ ಚಿತ್ರರಂಗಕ್ಕೆ ಕನ್ನಡ ಚಿತ್ರರಂಗದಿಂದ ಒಂದು ಕೊಡುಗೆ ಅಂತ ಹೇಳೋದಕ್ಕೆ ನಾನು ಇಷ್ಟಪಡ್ತೇನೆ. ಸೊ ಇದು ನಾನು ಹಿಂದೆ ಹೇಳಿದ್ದೀನಿ, ಸ್ಟೋರಿ ಆಫ್ ಎನ್ ಎಪಿಕ್ ವಾರಿಯರ್ ಅಂತಂದರೆ ಇಂಡಿಯನ್ ವಾರಿಯರ್, ಭಾರತೀಯ ಯೋಧನ ಒಂದು ಹೋರಾಟ. ಆ ಹೋರಾಟದ ಫಲವೇ ಈ ಚಿತ್ರ ಸಂಗೊಳ್ಳಿ ರಾಯಣ್ಣ. ಹಿಂದಿನ ಆಮೇಲೆ ಭಾಳ ಉತ್ತಮವಾದ ಹಿಂದೆ ಕೂಡ ಹೇಳಿದ್ದೀನಿ ನಾವು, ಆಗಸ್ಟ್ 15 ಸಂಗೊಳ್ಳಿ ರಾಯಣ್ಣ ಹುಟ್ಟಿದ್ದು, ಜನವರಿ 26 ಗಣರಾಜ್ಯ ಸಿಕ್ಕಿದ್ದು, ಅವತ್ತೇ ರಾಯಣ್ಣನ ಗಲ್ಲಿಗೇರಿಸಿದಂಥ ದಿನವನ್ನು. ಅಂದರೆ ಆತ್ಮ ಎಷ್ಟು ತುಡಿತಿತ್ತು ಅಂತ ಅದನ್ನು ನಾನು ಹೇಳಿದ್ದೀನಿ ನಾನು.
ಸೊ ಒಂದು ಹೇಳೋಕ್ಕೆ ಇಷ್ಟಪಡ್ತೀನಿ, ಈ ಚಿತ್ರದ ಮೂಲಕ ಕನ್ನಡ ಚಿತ್ರರಂಗದ ಪರವಾಗಿ ಭಾರತೀಯನಾಗಿ ಆ್ಯಸ್ ಎನ್ ಇಂಡಿಯನ್ ಸಿಟಿಸನ್ ಈ ಚಿತ್ರ ಬಂದು ಈ ದೇಶಕ್ಕಾಗಿ ಕೊಡುಗೆ ಕೊಟ್ಟ ಅನೇಕ ಯೋಧರು, ದೇಶಭಕ್ತರು, ಅವರು ದೇಶಾಭಿಮಾನಿಗಳು, ಅವರ ಫ್ಯಾಮಿಲಿಗೆ ಇರ್ತಕ್ಕಂಥ ಒಂದು ಸಣ್ಣ ಒಂದು ನಮ್ಮ ಒಂದು ಸೆಲ್ಯೂಟ್ ಅಂತ ನಾನು ಹೇಳೋಕ್ಕೆ ಇಷ್ಟಪಡ್ತೇನೆ. ಅದನ್ನು ನಾವು ಒಂದು ಪ್ರಯತ್ನವನ್ನು ಮಾಡಿದ್ದೇವೆ. ಇವತ್ತಿನ ದಿವಸ ಎಲ್ಲರೂ ಭಾಳ ವ್ಯಸನ ಮುಕ್ತರಾಗಿದ್ದಾರೆ, ಯುವಕರೆಲ್ಲ ಭಾಳ ವ್ಯಸನ ಮುಕ್ತರಾಗಿದ್ದಾರೆ. ಸೊ ಅವರು ವ್ಯಸನ ಮುಕ್ತರಾಗಬೇಕು ಅಂತ ನಾನು ಹೇಳೋಕ್ಕೆ ಇಷ್ಟಪಡ್ತೇನೆ. ವ್ಯಸನ ಮುಕ್ತರಾಗಿ ದೇಶಭಕ್ತರಾಗಿ ಯೂತ್ರೆಲ್ಲ ಇವತ್ತಿನ ದಿವಸ ತುಂಬ ಫಾರ್ವರ್ಡ್ ಆಗಿದ್ದಾರೆ. ಯೂತ್ ಅವ್ರಿಗಿರ್ತಕ್ಕಂಥ ಬ್ರೈನ್ ಕೆಪಾಸಿಟಿ ಎಲ್ಲ ತುಂಬ ಅದ್ಭುತವಾಗಿರ್ತಕ್ಕಂಥದ್ದು. ಅವರು ಈ ಚಿತ್ರದ ಮೂಲಕ ನಾನು ಹೇಳೋದಂದರೆ ವ್ಯಸನ ಮುಕ್ತರಾಗಿ ದೇಶಭಕ್ತರಾಗಿ ಅಂತ ಹೇಳ್ತಕ್ಕಂಥದ್ದು ಮಾತನ್ನು ನಾನು ಹೇಳಕ್ಕೆ ಇಷ್ಟಪಡ್ತೇನೆ. ಆಗಸ್ಟ್ 15 ಬಹುಶಃ ನಮಗೆ ಸ್ವತಂತ್ರ ಮಾತ್ರ ಸಿಕ್ಕಿಲ್ಲ, ರಾಯಣ್ಣನ ಹುಟ್ಟುಹಬ್ಬ ಅವತ್ತು ಅಂತ ನಮಗೆಲ್ರಿಗೂ ಗೊತ್ತೇ ಇದೆ. ಅವತ್ತಿನ ದಿವಸ ಚಿತ್ರ ಬಿಡುಗಡೆ ಆಗುತ್ತೆ ಅನ್ನೋ ಖುಷಿಯಲ್ಲೂ ಇದ್ವಿ. ಬಹುಶಃ ನೀವು ಇನ್ನಷ್ಟು ತಯಾರಿ ಮಾಡಿಕೊಂಡು ಹಾಡುಗಳು ಹೇಗಿರಬೇಕು, ಚಿತ್ರ ಹೇಗೆ ಬರಬೇಕು ಅಂತ ಯೋಚನೆ ಮಾಡ್ಕೊಂಡು ಮಾಡಿದ್ರಿ. ಇಂಥ ಒಬ್ಬ ಸ್ವತಂತ್ರ ಹೋರಾಟಗಾರನ, ಕನ್ನಡಿಗನ ಈ ಒಂದು ಇತಿಹಾಸ ಚಿತ್ರವನ್ನು ಯಾವಾಗ ಬಿಡುಗಡೆ ಮಾಡ್ತೀರಾ? ಈಗ ಹಾಡುಗಳು ಮಾತ್ರ ಕೇಳ್ತಾ ಇದ್ವಿ, ದೃಶ್ಯವನ್ನು ನೋಡಿ ಸವಿದು ರಾಯಣ್ಣನ ಕೀರ್ತಿ ಕಳಶವನ್ನು ನಾವು ಮತ್ತಷ್ಟು ಬೆಳಗಬೇಕು ಅಂದರೆ ಅದು ಯಾವಾಗ ಸಾಧ್ಯ ಆಗುತ್ತೆ? ದರ್ಶನನ ಅಭಿಮಾನಿಗಳು ಹಾಗೂ ಸಂಗೊಳ್ಳಿ ರಾಯಣ್ಣನ ಭಕ್ತರು ಆಗಸ್ಟ್ 15ಕ್ಕೆ ರಿಲೀಸ್ ಆಗ್ತದೆ ಅಂತ ಭಾಳ ಕಾದರು. ಆದರೆ ಒಂದು ಐತಿಹಾಸಿಕ ಪುರುಷನ ಸಿನಿಮಾ ಮಾಡಬೇಕಂದಾಗೆ ಟೆಕ್ನಿಕಲಿ ಈಗ ರಿಕಾರ್ಡಿಂಗ್ ಇರ್ಬೋದು, ಗ್ರಾಫಿಕ್ಸ್ ವರ್ಕ್ ಇರ್ಬೋದು, ಇಫೆಕ್ಟ್ಸ್ ಇರ್ಬೋದು, DA ವರ್ಕ್ ಇರ್ಬೋದು. ಕೆಲವೊಂದು ಈ ಮಾಮೂಲಿ ಸಿನಿಮಾದಲ್ಲಿ ಯಾವುದೇ ಟೆಕ್ನಿಕಲ್ ವರ್ಕ್ ಮಾಡಿದರೆ ಒಂದು ವಾರದಲ್ಲೇ 15 ದಿವಸ ಮುಗಿಸೋದು. ಆದರೆ ನಾವು ಎಡಿಟಿಂಗ್ 6 ತಿಂಗಳಿಂದ ಮಾಡ್ತಾಯಿದ್ವಿ, ಡಬ್ಬಿಂಗ್ 6 ತಿಂಗಳಿಂದ ಮಾಡ್ತಾಯಿದ್ವಿ, ರಿಕಾರ್ಡಿಂಗ್ 2 ತಿಂಗಳು ಮಾಡ್ತಾಯಿದ್ವಿ. ಗ್ರಾಫಿಕ್ಸ್ ವರ್ಕು ಚೆನ್ನೈಯಲ್ಲಿ 300 ಕಂಪ್ಯೂಟ್ರಲ್ಲಿ, ಎಲ್ಲ ಕಂಪ್ಯೂಟ್ರಲ್ಲಿ ನಮ್ಮ ಸಿನಿಮಾದ ಫ್ರೇಮ್ ಇದೆ. ನಾನು ಸ್ವತಃ ಚೆನ್ನೈಯಲ್ಲಿ ಹೋಗಿ ನೋಡ್ಕೊಂಡು ಬಂದೆ. ಇಷ್ಟೊಂದು ಹೆವಿ ವರ್ಕ್ ಇದ್ದಾಗ ನಾವು ಐತಿಹಾಸಿಕ ಸಿನಿಮಾ ಮತ್ತೆ ಮಾಡೋಕ್ಕಾಗಿಲ್ಲ. ಏನೋ ಹರಿಬರಿಂದ ರಿಲೀಸ್ ಮಾಡಬೇಕು, ಆಗಸ್ಟ್ ಮಾಡಬೇಕು, ಗಣೇಶ ಚತುರ್ಥಿ ಮಾಡಬೇಕಂತ ಹರಿಬರಿ ಮಾಡೋಕ್ಕೆ ಹೋದರೆ ಆ ಸಿನಿಮಾ ಫ್ರೇಮ್ ಚೆನ್ನಾಗಿ ಬರಲಿಲ್ಲ ಅಂದರೆ ಸರಿ ಇರಲ್ಲ ಅಂತ ಅದಕ್ಕೆ ನಾವು ಇನ್ನೂ ಟೆಕ್ನಿಷಿಯನ್ಗೆ ಅವಕಾಶ ಕೊಡ್ತಾ ಇದ್ದೀವಿ. ಎಲ್ಲರಿಗೂ ಒಂದು ಕಾಂಪಿಟೇಷನ್ ಆಗಿಬಿಟ್ಟಿದೆ ಈ ಸಿನಿಮಾದಲ್ಲಿ. ಪ್ರತಿಯೊಬ್ಬರು ಟೆಕ್ನಿಷಿಯನ್ಸ್ದು ಚಾಲೆಂಜ್ ತೊಗೊಂಡು ನಾನು ಆ ಥರ ಮಾಡಬೇಕು, ಈ ಥರ ಮಾಡಬೇಕು. ಈಗ ಚೆನ್ನೈ ಪ್ರಸಾದ್ ಲ್ಯಾಬಲ್ಲಿ ನಮ್ಮದು ಗ್ರಾಫಿಕ್ಸ್ ವರ್ಕು ನಡೀತಾ ಇದೆ. ಅವ್ರು ಕೂಡ ಅವ್ರಿಗೆ ಮಗ್ದಿರ ನಂತರ ಇಂಥ ಇತಿಹಾಸ ಸಿನಿಮಾ ನಾವು ಮಾಡ್ತಾ ಇದ್ದೀವಿ, ನಮಗೊಂದು ಚಾಲೆಂಜ್ ಇದೆ, ಈ ಒಳ್ಳೆ ಮಾಡಿಕೊಡ್ಬೇಕು, ನಮ್ಗೆ ಟೈಮ್ ಕೊಡಿ ಅಂತ ಕೇಳ್ತಾ ಇದ್ದಾರೆ. ಅದಕ್ಕೆ ಅದಕ್ಕೋಸ್ಕರ ಇವತ್ತು ರಿಲೀಸ್ ಇಷ್ಟೊಂದು ಲೇಟ್ ಆಗಿರೋದು.